ತಾಳ್ಮೆ ಪಾಠ ಮಾಡುವ ಕಿಚ್ಚನೆ ತಾಳ್ಮೆಯನ್ನ ಕಳೆದುಕೊಂಡ್ರ. ಫ್ರೀ ಫಿನಾಲಿಯಲ್ಲಿ ಹೊರಬಿತ್ತು ಕಿಚ್ಚನ ಕೋಪ ತಾಪ. ಜನಬಲ ಸ್ವೀಕರಿಸಿದ ಕಿಚ್ಚ ಟೀಕೆ ಎದುರಿಸದೆ ಹೋದ್ರ. ಅಭಿಮಾನಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರ ಕಿಚ್ಚ. ಹಾಗಾದ್ರೆ ಚಪ್ಪಾಳೆ ಕಾಂಟ್ರವರ್ಸಿಗೆ ಗರಂ ಆದ ಕಿಚ್ಚ ಸುದೀಪ್. ಜಾಲತಾಣದಲ್ಲಿ ಕಾಲಿಡದವರಿಗೆ ಮಾತಿನಲ್ಲೇ ತಿರುಗೇಟ್ ಕೊಟ್ಟಿದ್ದಾರೆ. ಧ್ರುವಂತ್ಗೆ ಚಪ್ಪಾಳೆ ಕೊಟ್ಟ ಮೇಲೆ ನಮ್ ಜೀವನ ಏನೇನೋ ಆಗಿದೆ, ಸ್ಪರ್ಧಿಗಳ ಆಟ ನೋಡಿಯೇ ಚಪ್ಪಾಳೆ ಕೊಟ್ಟಿರ್ತೇವೆ, ಹೊರಗಡೆ ಕೂತು ನಮ್ಮ ಚಪ್ಪಾಳೆ ಜಾಲಾಡ್ಬಿಟ್ರು. ನಾನ್ ಹೇಳೋದಿಷ್ಟೇ, ನಿಮ್ ಜೀವನ ನೀವ್ ನೋಡ್ಕೊಳ್ಳಿ. ಕಿಚ್ಚನ ಚಪ್ಪಾಳೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಚಪ್ಪಾಳೆ ಬಗ್ಗೆ ಅಪಸ್ವರ ತೆಗೆದವರಿಗೆ ಕಿಚ್ಚ ಕೌಂಟರ್ ಕೊಟ್ಟಿದ್ದಾರೆ. ತಾಳ್ಮೆ ಪಾಠ ಮಾಡುವ ಕಿಚ್ಚನೆ ತಾಳ್ಮೆಯನ್ನ ಕಳ್ಕೊಂಡ್ರ. ಫ್ರೀ ಫಿನಾಲಿಯಲ್ಲಿ ಹೊರಬಿತ್ತು ಕಿಚ್ಚನ ಕೋಪ ತಾಪ. ಜನಬಲ ಸ್ವೀಕರಿಸದ ಕಿಚ್ಚ ಈಗ ಟೀಕೆ ಎದುರಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಫ್ರೀ ಫಿನಾಲಿಯ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ಧ್ರುವಂತ್ಗೆ ಕೊಟ್ಟಂತಹ ಚಪ್ಪಾಳೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ನಿಮಗೆ ಏನ್ ಅನ್ನಿಸ್ತು ಅಂತ ಅಲ್ಲಿರುವಂತಹ ಸ್ಪರ್ಧಿಗಳ ಬಳಿ ಕೇಳಿದ್ದಾರೆ. ಹಾಗಾಗಿ ಜನರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರತಿ ಬಾರಿ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಸ್ಪರ್ಧಿಗಳು ಅವರಿಗೆ ತಾಳ್ಮೆಯ ಪಾಠವನ್ನ ಮಾಡ್ತಾ ಇದ್ರು. ನೀವು ತಾಳ್ಮೆಯಿಂದ ಇದ್ದಿದ್ರೆ ಇಷ್ಟರ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗ್ತಾ ಇರ್ಲಿಲ್ಲ ಅಂತೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಅವರೇ ಒಂದು ತಾಳ್ಮೆಯನ್ನ ಕಳ್ಕೊಂಡ್ರ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಒಂದು ಧ್ರುವಂತ್ಗೆ ಚಪ್ಪಾಳೆ ಕೊಟ್ಟ ಮೇಲೆ ನಮ್ಮ ಜೀವನ ಏನೇನೋ ಆಗ್ಬಿಟ್ಟಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸ್ಪರ್ಧಿಗಳ ಆಟ ಯಾಕೆ ಚಪ್ಪಾಳೆ ಕೊಡ್ಬೋದು ಧನುಷ್? ಈ ಹೊರಗಡೆ ಕೂತ್ಕೊಂಡು ಭಾಳ ಉಪವಾಸ ಮಾಡಿ ತಲೆ ಕೆಡಿಸ್ಕೊಂಡು ವೀಕ್ಷಕರಿಗೆ ಇಲ್ಲಿ ಭಾಳ ತಲೆ ಕೆಡಿಸ್ಕೊಂಡು ಕಿಚ್ಚನ ಚಪ್ಪಾಳೆ ಅನ್ನೋದು ಒಂದು ಪರ್ಸನಲೈಸ್ಡ್ ನನ್ನ ಅನಿಸಿಕೆ. ನಮಗೆ ಸ್ಕೂಲಲ್ಲಿ ನಮ್ಮ ಟೀಚರ್ ಕೂಡ ಹೇಳ್ಕೊಟ್ಟಿರೋದು, ಆಲ್ವೇಸ್ ಎನ್ಕರೇಜ್ ದೋಸ್ ಪೀಪಲ್ ಹೂ ಡಿಸರ್ವ್. ಬಿಗ್ ಬಾಸ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಅಲ್ಲ, ಒಬ್ಬ ಸುದೀಪನಿಂದ ಅಲ್ಲ. ಬಿಗ್ ಬಾಸ್ ಅನ್ನೋದು ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಲಾಡ್ ಆಫ್ ಪೀಪಲ್. ಪ್ರತಿಯೊಬ್ಬರು ಇದ್ರೇನೆ ಬಿಗ್ ಬಾಸ್, ಪ್ರತಿ ವ್ಯಕ್ತಿತ್ವ ಇದ್ರೇನೆ ಇನ್ನೊಂದು ವ್ಯಕ್ತಿ ಎದ್ದೇಳಕ್ಕೆ ಸಾಧ್ಯ. ರೈಟ್? ಧ್ರುವಂತ್ ಅಲ್ಲಿ ಒಳಗಡೆ ಇಲ್ಲ, ಇದು ನಮಗೆ ಗೊತ್ತಿರಲಿಲ್ವಾ? ಅವರು ಗೆಲ್ದಲೇ ಇರ್ಬೋದು, ಕಾಂಟ್ರಿಬ್ಯೂಷನ್ ಇರುತ್ತೆ. ಇವತ್ತು ಧ್ರುವಂತ್ ಹೊರಗಡೆ ಹೋಗ್ತಾರೆ, ಎಲ್ಲೋ ಒಂದು ಚಿಕ್ಕ ವಾಸನೆ ನಮಗೆ ಬಂದಿರಲ್ವಾ ಶೋ ನಡೆಸೋರಿಗೆ? ನಮಗನ್ಸೋದವಾಗ ಗೆಲ್ಲೋರು ಯಾರೋ ಇರ್ಬೋದು, ಬಟ್ ಬಿಗ್ ಬಾಸ್ ಮನೆಗೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಂದಾಗ ನ್ಯಾಯವಾಗಿ ನಾನು ಕೊಡೋ ಚಪ್ಪಾಳೆ ಮನಸ್ಪೂರ್ವಕವಾಗಿ ಒಬ್ಬ ವ್ಯಕ್ತಿಗೆ ಹೋಗಬೇಕಿತ್ತು, ಅದು ಹೋಯ್ತು. ಹೊರಗಡೆ ಕೂತ್ಕೊಂಡು ತುಂಬ ನಮ್ಮ ಚಪ್ಪಾಳೆ ಮೇಲೆ ಜೀವನನೇ ಜಾಲಾಡ್ಬಿಟ್ರಲ್ಲ ನಿಮ್ಮದು. ನಾನು ಹೇಳೋದು ಇಷ್ಟೇ, ನಿಮ್ಮ ಜೀವನ ತುಂಬ ನೋಡ್ಕೊಳ್ಳಿ. ಕಿಚ್ಚನ ಚಪ್ಪಾಳೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಾನು ಫಸ್ಟೇ ಹೇಳಿದೆ, ಚಪ್ಪಾಳೆ 2 ಥರ ಬರುತ್ತಲ್ವಾಗಿಲ್ಲಿ. ನಮ್ಮದು ಫಸ್ಟು ಉದ್ಧಾರ ಮಾಡೋ ಚಪ್ಪಾಳೆ, 2ನೇ ಚಪ್ಪಾಳೆ ತುಂಬ ಜನ ಹೊರಗಡೆ ಹೊಡಿತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಹಾಳು ಮಾಡೋದು, ಅದಕ್ಕೆ ಯಾರು ಬೀಳಬೇಡಿ ನೀವು 6 ಜನ. ಏನು ಸೊ ಬ್ಯಾಡ್ ಲಕ್ ಮಿಡ್ ವೀಕ್ ಎವಿಕ್ಷನ್ ಅಲ್ಲಿ ಹಾಗೆ ಹೋಗ್ಬೇಕಾಯ್ತು. ವಾಟ್ ಡಿಡ್ ಯು ಫೀಲ್ ಸರ್? ಟು ಬಿ ಆನೆಸ್ಟ್ ಸರ್, ಒಂದೊಂದು ಸರ್ತಿ ಕಪ್ ವಿನ್ ಆಗೋದಲ್ಲ ಸರ್, ಇಡೀ ಗೇಮ್ ಶೋನ ವಿನ್ ಆಗೋದು. ಧ್ರುವಂತ್ ನನಗೆ ನೋಡಿದ ತಕ್ಷಣ ಜೈ ಮಾಕಾಲ್ ಅಂತಾರೆ ಸರ್. ಈಗ ಸೊ ಐ ವಾಂಟ್ ಮೋರ್ ದ್ಯಾನ್ ಅ ವಿನ್ನರ್ ಸರ್. ನೀವು ಯಾವಾಗ ನನಗೆ ಆ ಚಪ್ಪಾಳೆ ಕೊಟ್ರಿ ಸರ್, ನನಗೆ ಅವತ್ತೇ ನಾನು ವಿನ್ ಆಗಾಯ್ತು ಸರ್ ಶೋ. ನಾನು ಅವತ್ತೇ ವಿನ್ ಆಗಿದ್ದೀನಿ ಸರ್. ನಾನು ಅವತ್ತೇ ಕ್ಯಾಮ್ರಾಗೆ ಹೇಳಿದ್ದೆ, ಸಾರ್ಥಕತೆ, ಇನ್ನು ಏನಾದರೂ ನಾನು ರೆಡಿ. ಮತ್ತೆ ನನಗೂ ಕಪ್ ಸಿಕ್ಕಿತ್ತು ಸರ್. ನೀವು ನನಗೆ ಲೆಟರ್ ಬರ್ದು ಕಳಿಸಿದ್ರಿ, ನನ್ನ ಕಪ್ಪು ನನಗೆ ಬಂದಾಯ್ತು ಸರ್. ಜಯ ಮಹಾಕಾಲ್. ನಾವು ಯಾಕೆ
ಎಸ್ನ ನೀವು ಕೂಡ ಗಮನಿಸಿದ್ರೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಮಾತನಾಡಿದ್ರು ಅಂತ ಈ ಒಂದು ಕಿಚ್ಚನ ಚಪ್ಪಾಳೆ ಬಗ್ಗೆ ಹೊರಗಡೆ ಬಹಳ ಟೀಕೆಗಳು ನಡೀತಾ ಇದೆ. ನಮ್ಮ ಬದುಕನ್ನ ನಾವು ನೋಡ್ಕೊಳ್ತೀವಿ, ನೀವು ಅದನ್ನ ಬದುಕು ಮಾಡ್ಕೊಳ್ಳಬೇಡಿ. ಜೊತೆಗೆ ಒಂದು ಕಿಚ್ಚನ ಚಪ್ಪಾಳೆಯ ಕುರಿತು ಇಷ್ಟೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಅಲ್ಲಿರುವಂತಹ ಸ್ಪರ್ಧೆಗಳನ್ನ ಮಾತನಾಡಿಸ್ತಾರೆ, ಗಿಲ್ಲಿಯನ್ನ ಕೇಳ್ತಾರೆ. ಚಪ್ಪಾಳೆ ಎರಡು ರೀತಿಯಲ್ಲಿರುತ್ತೆ ಗೊತ್ತಾ ಗಿಲ್ಲಿ ಅಂತ ಕೇಳಿದಾಗ ಹೌದು ಅಂತ ಅಂದಾಗ, ಒಂದು ಚಪ್ಪಾಳೆ ಉದ್ಧಾರ ಆಗುವಂತಹ ಚಪ್ಪಾಳೆ. ನಾವು ಯಾವುದೇ ಒಂದು ವ್ಯಕ್ತಿಗೆ ಚಪ್ಪಾಳೆ ಹೊಡಿತೀವಿ ಅಂತಂದ್ರೆ ಆ ಒಂದು ವ್ಯಕ್ತಿ ಉದ್ಧಾರ ಆಗ್ಲಿ ಅಂತ ಆ ಒಂದು ಚಪ್ಪಾಳೆ ಹೊಡೆಯುವಂಥದ್ದು. ಎರಡನೇ ಚಪ್ಪಾಳೆ ಹೊರಗಡೆ ಹೊಡಿತಾ ಇದ್ದಾರೆ, ನಿಮಗೆ ಚಪ್ಪಾಳೆ ಹೊಡಿತಾ ಇದ್ದಾರೆ, ಅದು ಉದ್ಧಾರ ಆಗ್ಲಿಕ್ಕೆ ಹೊಡಿತಾ ಇರುವಂತಹ ಚಪ್ಪಾಳೆ ಅಲ್ಲ, ಹಾಳಾಗ್ಲಿಕ್ಕೆ ಹೊಡಿತಾ ಇರುವಂತಹ ಚಪ್ಪಾಳೆ. ಅದು ಯಾವುದಕ್ಕೂ ಕೂಡ ನೀವು ಮರಳಾಗಬೇಡಿ, 6 ಜನ ಏನು ಸ್ಪರ್ಧಿಗಳಿದ್ದೀರಾ ಮರಳಾಗಬೇಡಿ ಅಂತ ಕಿವಿ ಮಾತನ್ನು ಕೂಡ ನೀಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಒಂದು ಮಾತಿಗೆ ಈಗ ಸಾಕಷ್ಟು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.